ನಮ್ಮ ಆನಂದ ತೀರ್ಥ ಬ್ರಹ್ಮಸೂತ್ರಕ್ಕೆ ಚೆನ್ನಾಗಿಯೇ ಭಾಷ್ಯ ಬರೆದಿದ್ದಾನೆ. ಆದರೂ ಶಂಕರ ಭಾಷ್ಯದ ಸೊಗಸು ಮೂಡುತ್ತಿಲ್ಲ. ಶಂಕರ ಭಾಷ್ಯದ ಪ್ರೀತಿಯ ಪಕ್ಷಪಾತ ಅದರ ದೋಷವನ್ನೆಲ್ಲ ಮರೆಸಿ ಬಿಡುತ್ತದೆ. ಎಲ್ಲಾದರೂ ಉಂಟೆ ಇದು. ಅದು ಆನಂದ ತೀರ್ಥ. ನೀನು ಕಳಿಸಿದ ಸೂತ್ರ ಭಾಷ್ಯದ ವಿಷಯವಾಗಿಯೇ ಚರ್ಚಿಸುತ್ತಿದ್ದೆವು. ಉತ್ತರದ ದಿಗ್ವಿಜಯ ಯಶಸ್ವಿಯಾಯಿತೆಂದು ಕೇಳಿ ಸಂತೋಷವಾಯಿತು. ಎಲ್ಲ ತಮ್ಮ ಆಶೀರ್ವಾದ. ನಿನ್ನೊಂದಿಗೆ ಸೂತ್ರ ಭಾಷ್ಯದ ವಿಷಯವಾಗಿ ಮಾತನಾಡಬೇಕಲ್ಲ ಗುರುಚಿತ್ತ. ನಿನ್ನ ಭಾಷ್ಯ ಹಿಂದಿನ ಎಲ್ಲ ಭಾಷೆಗಳಿಗಿಂತ ತೀರ ಭಿನ್ನವಾಗಿದೆ. ಹೌದು, ಇನ್ನೊಬ್ಬರ ತಲೆಯಲ್ಲೇ ನಾವು ಬದುಕಬೇಕೆ? ನಾನು ನನ್ನದಾಗಿ ಕಂಡುಕೊಂಡ ಸತ್ಯವನ್ನು ಹೇಳಬೇಡವೇ? ಹೇಳಬೇಕು, ನಿಜ. ಆದರೆ ನಮ್ಮ ಪಾಂಡಿತ್ಯ ಸತ್ಯ ಎಂಬ ಭರವಸೆ ಬಂದಾಗ, ಪೂರ್ಣತೆಯ ಅನುಭವ ಬಂದಾಗ ಖಂಡಿತ ಹೇಳಬೇಕು. ಪೂರ್ಣತೆ ಒಂದು ಸಾಪೇಕ್ಷ ವಸ್ತು. ಈ ಜಗತ್ತಿನಲ್ಲಿ ಯಾವುದೂ ಪೂರ್ತಿಯಾಗಿ ಪೂರ್ಣವಲ್ಲ. ಆದರೆ ಎಲ್ಲವೂ ಅದರದರ ಮಟ್ಟಿಗೆ ಪೂರ್ಣ. ಹಲವು ಗಾತ್ರದ ಪಾತ್ರೆಗಳಿರುತ್ತವೆ. ನೀರು ತುಂಬಿದಾಗ ಎಲ್ಲವೂ ತುಂಬಿಕೊಳ್ಳುತ್ತವೆ. ಕೆರೆ, ಬಾವಿ, ನದಿ ಕೂಡ ಎಲ್ಲವೂ ಅದರ ಗಾತ್ರಕ್ಕೆ ಪೂರ್ಣ. ಆದರೆ ಎಲ್ಲವೂ ಅಪೂರ್ಣ. ತುಂಬಿಕೊಂಡ ನೀರಿಗಿಂತ ಮಿಕ್ಕ ನೀರೇ ಹೆಚ್ಚು. ಅದರಂತೆಯೇ ಈ ಜಗತ್ತು, ಅದರಂತೆಯೇ ಈ ಜೀವ. ಅನಂತವಾದ ಪೂರ್ಣತೆ ಭಗವಂತನದು ಮಾತ್ರ. ಹೌದು, ಆ ಪೂರ್ಣತೆ ಒಂದೇ ಸತ್ಯ. ಈ ಪೂರ್ಣತೆಗಳೆಲ್ಲ ಮತ್ತೆ ಬರಿದಾಗುವಂಥವು. ಅನಿತ್ಯ, ಅದಕ್ಕೆಂದೇ ಅಸತ್ಯ. ಅನಿತ್ಯ ಹೌದು, ಆದರೆ ಅಸತ್ಯವಲ್ಲ. ಬದಲಾವಣೆ ಸತ್ಯವಾದರೆ ಬದಲಾದ ವಸ್ತುವೂ ಸತ್ಯವೇ. ವಸ್ತುವೇ ಇಲ್ಲವಾದರೆ ಬದಲಾವಣೆಯೂ ಇಲ್ಲ. ಗಿಡ ಚಿಗುರುತ್ತದೆ, ಹೂವು ಬಿಡುತ್ತದೆ, ಮೊಗ್ಗು ಅರಳುತ್ತದೆ, ಬಾಡುತ್ತದೆ, ಉದುರಿ ಬೀಳುತ್ತದೆ. ಇದು ಶಾಶ್ವತವಲ್ಲದಿದ್ದರೂ ಸತ್ಯವಲ್ಲವೇ? ಅನಿತ್ಯ ಅಸತ್ಯವೂ ಅಲ್ಲ. ಜೀವನ ಒಂದು ಕಡಲಿದ್ದಂತೆ. ಕಡಲು ಇದೆ, ಹಿಂದೆ ಅಲೆಗಳೂ ಇವೆ. ಎಲ್ಲವೂ ಸತ್ಯ, ಎಲ್ಲವೂ ವಿಭಿನ್ನ. ಒಂದು ಎರಡಲ್ಲ, ಎರಡು ಒಂದಲ್ಲ. ಕಡಲಿನ ಮಾತು ವೇದದಲ್ಲೂ ಬಂದಿದೆ. ಯಥಾ ನದ್ಯ ಸ್ಯಂದಮಾನ. ಈ ಜೀವರೆಂಬ ನದಿಗಳೆಲ್ಲ ಭಗವಂತನೆಂಬ ಕಡಲಿನಲ್ಲಿ ಒಂದಾಗಿ ಬಿಡುತ್ತಾರಲ್ಲ. ಒಂದೇ ಎರಡಾಯ್ತು, ಎರಡೇ ಒಂದಾಯ್ತು. ನದಿಗಳ ನೀರು ಕಡಲಿನಲ್ಲಿ ಒಂದಾಗಲಿಲ್ಲ, ಬೆರೆತುಕೊಂಡವು. ಹಾಲು ನೀರಾಗಲಿಲ್ಲ, ನೀರು ಹಾಲಾಗಲಿಲ್ಲ. ಯಾವುದೂ ಒಂದಾಗಲಿಲ್ಲ. ಸಾವಿರ ಬಗೆಯ ಮರಗಳು, ಸಾವಿರಾರು ಎಲೆಗಳು. ಒಂದರಂತೆ ಇನ್ನೊಂದಿಲ್ಲ. ವೈವಿಧ್ಯ ಸಹಜ ಧರ್ಮ. ಜೀವರೂ ಅಷ್ಟೇ. ನಿಮ್ಮಂತೆ ನಾನಾಗುವುದಾಗಲಿ, ನನ್ನಂತೆ ನೀವಾಗುವುದಾಗಲಿ ಪೂರ್ಣತೆ ಅಲ್ಲ. ನಾನು ಪೂರ್ಣವಾಗಿ ನಾನಾಗುವುದೇ ನನ್ನ ಮೋಕ್ಷ. ಇದು ವಾದವಲ್ಲ, ಅನುಭವದ ಸತ್ಯ. ನಮ್ಮ ಅನುಭವವೇ ನಮಗೆ ಮೋಸ ಮಾಡಬಾರದೇಕೆ? ಹಾವು ಎಂದು ಗ್ರಹಿಸಿದ್ದು ಹಗ್ಗವಾಗಿ ಬಿಡಬಹುದು. ಈ ವಿಶ್ವವೂ ಹಾಗೆಯೇ. ಕತ್ತಲೆಯ ದಾರಿಯಲ್ಲಿ ಒಬ್ಬ ಹೋಗುತ್ತಿರುತ್ತಾನೆ. ದೂರದಲ್ಲೇನೋ ಬಿದ್ದಿದೆ. ಹಾವು ಎಂದುಕೊಂಡಿತು ಮನಸ್ಸು. ಆದರೆ ಬುದ್ಧಿ ಅಲ್ಲಿಗೇ ನಿಲ್ಲಲಿಲ್ಲ, ಪರೀಕ್ಷಿಸಿತು. ಮನಸ್ಸಿನ ಗೊಂದಲಕ್ಕೆ ಬುದ್ಧಿಯ ತೀರ್ಮಾನ. ಹಾವಲ್ಲ, ಹಗ್ಗ ಎಂದು ಬುದ್ಧಿ ತೀರ್ಮಾನಿಸಿತು. ಆದರೆ ಈ ಪ್ರಪಂಚದ ಬಗ್ಗೆ ಮನಸ್ಸಿಗೆ ಸಂಶಯವೇ ಇಲ್ಲ. ಬೌದ್ಧಿಕ ತರ್ಕದಿಂದ ನೀವು ಭ್ರಮೆಯನ್ನು ಸೃಷ್ಟಿಸಿಕೊಂಡಿರಿ. ಬುದ್ಧಿಯ ಭ್ರಮೆ ಭಯಾನಕ. ಹಾಗಾದರೆ ಬುದ್ಧಿಯ ಆ ಭ್ರಮೆಗೆ ಪರಿಹಾರವೇ ಇಲ್ಲವೇ? ಒಬ್ಬ ಹಾವನ್ನೇ ಕಂಡಿಲ್ಲ ಎಂದಿಟ್ಟುಕೊಳ್ಳಿ. ಅವನು ಹಗ್ಗವನ್ನು ಕಂಡು ಹಾವು ಎಂದು ಭ್ರಮಿಸಲು ಸಾಧ್ಯವೇ? ನಿಜವಾದ ಹಾವನ್ನು ಕಂಡಿದ್ದರೆ ತಾನೇ ಹಾವಂತ ಬಿದ್ದಿರುವ ಹಗ್ಗವನ್ನು ಕಂಡು ಭ್ರಮಿಸಲು ಸಾಧ್ಯ. ನಾವು ಬೇರೊಂದು ಸತ್ಯವಾದ ಜಗತ್ತನ್ನು ಕಂಡಿದ್ದರೆ ತಾನೇ ಈ ಜಗತ್ತು ಭ್ರಮೆ ಎನ್ನುವುದು. ಸತ್ಯವೇ ಇಲ್ಲವಾದರೆ ಅಸತ್ಯವೂ ಇಲ್ಲ. ಈ ತರ್ಕವೂ ಒಂದು ಬೌದ್ಧಿಕ ಕ್ರಿಯೆ. ಈ ತಾಕಲಾಟದಲ್ಲಿ ಅನುಭವ ಅಗಮ್ಯವಾಗಿ ಬಿಡುತ್ತದಲ್ಲ. ಇಲ್ಲ, ಬುದ್ಧಿ ಮನಸ್ಸುಗಳಾಚೆ ಆತ್ಮಸಾಕ್ಷಿ ಇದೆ. ಬಾಯಾರಿಕೆ ಎನ್ನುತ್ತೇವೆ, ನೀರು ಕುಡಿದ ಮೇಲೆ ತೃಪ್ತಿಯಾಯಿತು ಎನ್ನುತ್ತೇವೆ. ಈ ಅನುಭವದ ಸಾಕ್ಷಾತ್ಕಾರ ಎಂದೆಂದಿಗೂ ಸತ್ಯ. ಸುಖ ದುಃಖಗಳನ್ನು ಗ್ರಹಿಸುವ ಆತ್ಮಸಾಕ್ಷಿ
ಜಗತ್ತನ್ನು ಎಂದೂ ಸುಳ್ಳೆಂದೂ ಒಪ್ಪುವುದಿಲ್ಲ. ಎಲ್ಲ ಜೀವರು ಒಂದೇ ಆತ್ಮದ ಪ್ರತಿಬಿಂಬ ಅಲ್ಲವೇ? ಬಿಂಬ ಬೇರೆಯಲ್ಲ, ಪ್ರತಿಬಿಂಬ ಬೇರೆಯಲ್ಲ, ಆದರೆ ಅನುಭವ ಬೇರೆ ಬೇರೆ. ಒಂದೇ ಆತ್ಮ, ಅನುಭವ ಬೇರೆ ಎಂದಾಗ ಈ ಅನುಭವವು ಸುಳ್ಳಾಗಲೇಬೇಕಲ್ಲ. ಇಲ್ಲಿ ದೀಪವಿದೆ, ಕನ್ನಡಿಯ ತುಂಬ ಅದರ ಪ್ರತಿಬಿಂಬ. ಒಂದು ಬಿಂಬ, ಹಲವು ಪ್ರತಿಬಿಂಬ. ಕನ್ನಡಿಯಲ್ಲಿ ಕಾಣುವುದು ನನ್ನ ಪ್ರತಿಬಿಂಬ, ನಾನಲ್ಲ. ಆದರೆ ಬಿಂಬವಿಲ್ಲದೆ ಪ್ರತಿಬಿಂಬ ಇಲ್ಲ. ಪ್ರತಿಬಿಂಬ ಬಿಂಬದ ಅಧೀನ. ಭಗವಂತ ಬಿಂಬ, ನಾವು ಅವನ ನೆರಳುಗಳು. ಪ್ರತಿಬಿಂಬದ ಪರಿಸರ, ಗುಣಮಟ್ಟ ಬೇರೆಯಾದಾಗ ಪ್ರತಿಫಲನವೂ ಬೇರೆಯಾಗುತ್ತದೆ. ಈ ಕನ್ನಡಿ ಸ್ವಚ್ಛ, ಅದಕ್ಕೆಂದೇ ಇದರ ಪ್ರತಿಬಿಂಬವೂ ಸ್ವಚ್ಛ. ಇದು ಮಸುಕು, ಇದರ ಪ್ರತಿಫಲನವೂ ಮಸುಕು. ಅದರಂತೆಯೇ ಜೀವರಲ್ಲಿಯೂ ಕೂಡ ವೈವಿಧ್ಯ. ಹೌದು ಅಲ್ಲವೋ? ನೀವೇ ಯೋಚಿಸಿ ಹೇಳಿ.